ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ ತಿಂಡಿಗೆ ಇವತ್ತು ರವೆ ರೊಟ್ಟಿ ಅಲ್ಲ, ರವೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಟೊಮೊಟೊ ಗೊಜ್ಜು ಮಾಡ್ತೀನಿ, ಆಮೇಲೆ ನಾನು ಯಾವ ಥರ ರವೆ ದೋಸೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಲ್ಲ. ನಾನು ಲಂಚ್ ಬಾಕ್ಸ್ ರೆಸಿಪಿದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಹೋಗಿ ನಾನು ವ್ಲಾಗ್ಸ್ ಯಾವಾಗ ಹಾಕ್ತೀನಿ ನಿಮಗೆ ಹೇಳ್ತೀನಿ, ನೀವು ಹೋಗಿ ಅವಾಗ ಚೆಕ್ ಮಾಡ್ಕೊಳ್ಳಿ. ಇವಾಗ ಬೆಳಗ್ಗೆ ಬನ್ನಿ, ಇವಾಗ ತಿಂಡಿ ಬೇಗ ಮಾಡಿಬಿಟ್ಟು ಇನ್ನು ಮುಂದೆ ಏನಾದರೂ ಕೆಲಸ ಮಾಡೋಣ. ಇವತ್ತು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ರಾತ್ರಿನೇ, ಇನ್ನು ಎಲ್ಲ ದಬಾಕಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಬುಧವಾರ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, ಯಾಕಂದರೆ ಇವತ್ತೇನು ಪೂಜೆಯನ್ನು ಮಾಡೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ. ಬುಧವಾರ ಒಂದೇ ದಿವಸ 6:30ಗೆ ಎದ್ದೊಳ್ತೀನಿ. ಅಷ್ಟೇ ತನಕ ಏನಾದರೂ ಒಂದು ಸಿಂಪಲ್ ಆಗಿರುವ ತಿಂಡಿ ಏನಾದರೂ ಮಾಡ್ಕೋತೀನಿ. ಫ್ರೆಂಡ್ಸ್ ಬನ್ನಿ ಇವಾಗ ತಿಂಡಿ ಮಾಡೋಣ. ಫ್ರೆಂಡ್ಸ್ ನಾನು ಹೇಳ್ದಂಗೆ ನಾನು ತುಂಬ ಸಿಂಪಲಾಗಿ ತಿಂಡಿ ಮಾಡ್ಕೋತೀನಿ. ಅದಕ್ಕೇ ನಾನು ದೋಸೆಗೆಲ್ಲ ಬೆಳಿಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಾನು ಲಂಚ್ ಬಾಕ್ಸ್ ರೆಸಿಪಿದಲ್ಲಿ ನಿಮಗೆ ಶೇರ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಇವಾಗ ಒಂದು ಕಡೆ ತಿಂಡಿ ಮಾಡ್ತಾ ಇನ್ನೊಂದು ಕಡೆ ನೀರು ಕುಡಿತಾ ಇದ್ದೀನಿ. ಅದೇ ಇವತ್ತು ಹೇಳಿದ್ನಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಕೂತ್ಕೊಂಡು ನೀರು ಕುಡ್ದಿಲ್ಲ. ಒಂದೇ ಸಲ ಎಲ್ಲ ಟಾಸ್ಕ್ ಮಾಡ್ತಾಯಿದ್ದೀನಿ. ನಾನು ಏನು ಗೊತ್ತಾ ಫ್ರೆಂಡ್ಸ್, ರಾತ್ರಿ ಪಾತ್ರೆ ಎಲ್ಲ ತೊಳೆದ್ರೆ ಅದೆಲ್ಲ ದಬಾಕ್ಕೊಂಡು ಇದು ಮಾಡ್ಕೊಳ್ಳಲ್ಲ, ಲೇಟ್ ಆಗಿಬಿಡ್ತದೆ ಅಂಥೇಳಿ ನಾನು ಮಲಿಕೊಳ್ಳೋದೇ ಸ್ವಲ್ಪ ಲೇಟಾಗಿ ಮಲಿಕೋತೀನಿ. ಅದಕ್ಕೇ ಲೇಟಾಗಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಅಷ್ಟೇ ಇಟ್ಬಿಡ್ತೀನಿ. ಇವಾಗ ತಿಂಡಿ ಮಾಡ್ತಾ ಎಲ್ಲ ಪಾತ್ರೆ ಹಂಗೆ ಎತ್ತಿಡ್ತಾ ಇರ್ತೀನಿ. ಬೇಗ ಎದ್ದರೆ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಒರೆಸ್ಬಿಟ್ಟು ತಿಂಡಿ ಮಾಡ್ತೀನಿ. ಒಂದು ಸ್ವಲ್ಪ ಲೇಟ್ ಆದರೆ ಹಂಗೆ ತಿಂಡಿ ಮಾಡ್ತಾ ಪಾತ್ರೆ ಎಲ್ಲ ದಬಾಕ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲ ಹೆಂಗಸರೆಲ್ಲ ಇದೇ ಥರ ಕೆಲಸ ಮಾಡ್ತಾರೆ. ಅದು ಕೆಲ್ಸಕ್ಕೆ ಹೋಗೋರಾದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು, ಟೈಮ್ ಆಗ್ತಾ ಇರ್ತದೆ, ಎಲ್ಲ ಮಾಡ್ಕೋಬೇಕು ಅಲ್ವಾ. ಇವಾಗ ಒಂದು ಕಡೆ ಟೊಮೊಟೊ ಗೊಜ್ಜೆಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ದೋಸೆನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೇಗ ಒಂದೊಂದು ಕಡೆ ಒಂದೊಂದು ಮಾಡಿ ಇಟ್ಬಿಡ್ತೀನಿ. ನಾನು 2, 3 ಒಂದೇ ಸಲ ಮಾಡ್ತಾ ಇರ್ತೀನಿ. ಯಾವುದು ಇವಾಗ ಅಡುಗೆ ಮನೆಗೆ ಹೋದರೆ ಎಲ್ಲ ಸ್ಟಾಪ್ ಮಾಡಲ್ಲ, ಫುಲ್ ಎಲ್ಲ ಕೆಲಸ ಮುಗಿಸ್ಕೊಂಡೇ ಬಂದುಬಿಡ್ತೀನಿ ಒಂದೇ ಸಲ. ಅರ್ಧ ಮಾಡಿಬಿಟ್ಟು ಬರೋದು, ಅರ್ಧ ಮಾಡೋದು ಆ ಥರ ಮಾಡೋದಿಲ್ಲ. ಒಂದು ಸಲ ಹೋದೆ ಅಂದರೆ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಬಂದುಬಿಡ್ತೀನಿ. ಒಂದೊಂದು ದಿವಸ ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಸ್ವಲ್ಪ ತಡ ಆಗುತ್ತೆ. ನನ್ನದೇನು ದಿನ ಹೀಗೆ ಇರೋದಿಲ್ಲ, ನನಗೂ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇರ್ತದೆ ನನಗೂ. ಇವಾಗ ದೋಸೆ ಎಲ್ಲ ಹಾಕ್ಕೊಟ್ಟಿದ್ದೀನಿ. ನನ್ನ ಮಗಳಿಗೆ ಆವಾಗಲೇ ತಿನ್ನೋಕ್ಕೆಲ್ಲ ಕೊಟ್ಬಿಟ್ಟಿದ್ದೀನಿ. ಇವಾಗ ಬಾಕ್ಸಿಗೆಲ್ಲ ಹಂಗೆ ಪ್ಯಾಕ್ ಮಾಡಿಕೊಂಡು ಹಂಗೇ ನನ್ನ ಹಸ್ಬೆಂಡ್ಗೂ ತಿನ್ನೋಕ್ಕೆ ಕೊಡ್ತೀನಿ. ಇವಾಗ ಫ್ರೆಂಡ್ಸ್ ಇವಾಗ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹಾಗೇ. ಬನ್ನಿ ನೋಡಿ ಇವಾಗ ತಿಂಡಿ ರೆಡಿ. ಫ್ರೆಂಡ್ಸ್ ನಾನಿದು ಮಾತಾಡ್ತಾ ಇದ್ದೆ, ಅದೇ ಸ್ವಲ್ಪ ವಾಯ್ಸು ಕಟ್ ಆಗೋದ್ರಿಂದ ಏನು ಕೇಳಿಸ್ತಾನೆ. ನಮ್ಮ ಮನೆ ಮೇಲೆ ಟೆರೇಸ್ ಮೇಲೆ ಟ್ಯೂಷನ್ಗೆ ಹೋಗ್ತಾರೆ ಹುಡುಗರು, ಅವ್ರು ಸ್ವಲ್ಪ ಕುಣಿತಾ ಇದ್ದರು, ಅದಕ್ಕೇ ಏನು ಕೇಳಿಸ್ತಾ ಇದ್ದಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಆಗಿದೆ. ಇವಾಗ ಆವಾಗಲೇ ಮಧ್ಯಾಹ್ನ ಆಗಿತ್ತು, ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿಕೊಂಡೆ. ರೈಸ್ ಮಾಡಿಬಿಟ್ಟು ನನ್ನ ಮಗಳಿಗೆ ಕರ್ಕೊಂಬಂದು ಊಟ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬ್ಲಾಗೇ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇದ್ದಕ್ಕಿಲ್ಲ, ಅದಕ್ಕೆ ಸಾರಿ ಫ್ರೆಂಡ್ಸ್. ಇವಾಗ ಸಂಜೆ ಆಗಿದೆ, ಇಲ್ಲಿ ಹಾಲು ಕಾಸಿ ನನ್ನ ಮಗಳಿಗೆ ಕೊಡೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಇಲ್ಲಿ ಕಾಫಿಗಿಟ್ಟಿದ್ದೀನಿ, ಇಲ್ಲಿ ಹಾಲು ಕಾಸಿ ನನ್ನ ಮಗಳಿಗೆ ಹಾಲು ಹಾಕ್ಬಿಟ್ಟು ಇಟ್ಟಿದ್ದೀನಿ. ಆಮೇಲೆ ನಾಳೆಗೆ ಮಸಾಲೆ ದೋಸೆ ಮಾಡೋಣ ಅಂದ್ಕೊಂಡು ದೋಸೆಗೆ ನೆನೆ ಹಾಕಿದ್ದೆ ಬೆಳಿಗ್ಗೆ. ಎಲ್ಲ ರುಬ್ಬಿ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಪಾತ್ರೆ ಎಲ್ಲ ಖಾಲಿ ಮಾಡಿ ನೆನೆ ಹಾಕಿರೋದೆಲ್ಲ ಪಾತ್ರೆ ಇತ್ತಲ್ಲ ಅದೆಲ್ಲ ತೆಗೆದಿಟ್ಟಿದ್ದೀನಿ. ಬೆಳಿಗ್ಗೆನೇ ಒಂದ್ಸಲಿ ಪಾತ್ರೆ ತೊಳೆದಿದ್ದೆ ಅಷ್ಟೇ. ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅಂಥೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ. ಇವಾಗೆಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಖಾಲಿ ಮಾಡಿ, ಸಾಂಬಾರೆಲ್ಲ ಇತ್ತು ಒಂದು ಸ್ವಲ್ಪ ಬಿಸಿ ಮಾಡಿ ಎಲ್ಲ ತೆಗೆದಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ದು ಆಮೇಲೆ
ಆಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮದೆಲ್ಲ ಕಾಫಿ ಆಯಿತಾ? ನನ್ನ ಮಗಳು ಬರೀತಾವಳೆ, ಹೋಮ್ವರ್ಕ್ ಮಾಡ್ತಾವಳೆ. ಇವಾಗ ತೋರಿಸ್ತೀನಿ ರೀ. ಇವಾಗ ಹಾಲು ಕೊಡ್ತೀನಿ, ಅಲ್ಲೇ ಹೋಗ್ತೀನಿ ಹಾಲಲ್ಲಿ. ಹೋಮ್ವರ್ಕ್ ಬರೀತಾ ಇದ್ಲು, ಅದಕ್ಕೆ ಕಾಫಿ ಮಾಡೋಣ ಅಂದ್ಕೊಂಡು ಬಂದೆ. ಆಮೇಲೆ ಇವಾಗ ನಿಮ್ಮ ಜೊತೆ ವ್ಲಾಗು ಕಂಟಿನ್ಯೂ ಮಾಡೋಣ. ಇವತ್ತಿನ ವ್ಲಾಗು ಬೆಳಿಗ್ಗೆಯಿಂದ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ವ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ಬೆಳಿಗ್ಗೆ ಮಾಡಿದೆ, ಬೆಳಿಗ್ಗೆ ಒಂದು ಸ್ವಲ್ಪನೇ ವ್ಲಾಗ್ ಮಾಡಿದೆ. ಆಮೇಲೆ ಸ್ನಾನ ಮಾಡ್ಕೊಂಬಂದು ಒಂದು ಸ್ವಲ್ಪ ವ್ಲಾಗ್ ಮಾಡಿದೆ. ಆಮೇಲೆ ನನಗೆ ಫೋನ್ ಬಂದಿದ್ದರಿಂದ ಮಾತಾಡ್ತಾ ಇದ್ದೆ. ಆಮೇಲೆ ವ್ಲಾಗೇ ಮಾಡಿಲ್ಲ. ಇವಾಗ ಇನ್ನೇನೇನು ಇಲ್ಲ ಕೆಲಸ. ಇವಾಗ ಅಡುಗೆ ಮಾಡೋದಿದೆ, ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ದೆಲ್ಲ ಕಾಫಿ ಆಯ್ತಾ ಫ್ರೆಂಡ್ಸ್? ಸೂಪರ್, ಥ್ಯಾಂಕ್ ಯು. ಊಟಕ್ಕೆ ರಾತ್ರಿ ಊಟಕ್ಕೆ ಏನಾದರೂ ಮಾಡಬೇಕು. ಬೆಳಿಗ್ಗೆ ಇವತ್ತು ರವೆ ದೋಸೆ ಮಾಡಿದ್ದೆ. ರವೆ ದೋಸೆ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ, ಅಷ್ಟೇ ಮಾಡಿದೆ ಇವತ್ತು. ನಾಳೆ ಏನು ನೀರು ದೋಸೆ. ನೀರು ದೋಸೆ ನಮ್ಮಮ್ಮ ಇವತ್ತು ನೀರು ದೋಸೆ ಮಾಡಿದ್ರು. ಇವಾಗ ಇದೆಲ್ಲ ಪಾತ್ರೆ ಎಲ್ಲ ಖಾಲಿ ಮಾಡಿದ್ದೀನಿ. ಇವಾಗ ಫುಲ್ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕು, ತೊಳ್ದು ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಹಸ್ಬೆಂಡು ಲೇಟಾಗಿ ಬರ್ತಾರಂತೆ, ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಇಲ್ಲಾಂದರೆ ಅವರು ಬರ್ತಾರೆ 6 o'clock ಅಷ್ಟೊತ್ತಿಗೆ ಬರ್ತಾರೆ. ಇವತ್ತು ಲೇಟಾಗಿ ಬರ್ತೀನಿ ಅಂತ ಹೇಳವ್ರೆ, ಅದಕ್ಕೆ ನಾನು ಇವಾಗ ಕುಡಿತಾ ಇದ್ದೀನಿ. ಇವಾಗ ಆವಾಗಲೇ ಟೈಮು 6:30, ಏನು 6 o'clock ಆಗಿದೆ. ಇವಾಗ 6 o'clock ಆಗಿದೆ. ಇವಾಗ ನಿಮಗೆ ನಾನು ಮೊನ್ನೆ ಮಾಡಿರೋ ಸಾಂಬಾರ್ ಮತ್ತು ಈರುಳ್ಳಿ ಪಕೋಡ ಮಾಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅದು ನೋಡಿಕೊಂಡು ಬನ್ನಿ ಫ್ರೆಂಡ್ಸ್. ನಾನು ವೆರಿ ಈಸಿಯಾಗಿ ಸಾಂಬಾರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಮೊನ್ನೆನೇ ಮಾಡಬೇಕು ಅಂದ್ಕೊಂಡಿದ್ನ, ಅದು ಬೆಳಿಗ್ಗೆಯಿಂದನೂ ರೆಸಿಪಿ ಶೇರ್ ಮಾಡಿಬಿಟ್ಟು ಫುಲ್ ಲಾಂಗ್ ಆಗೋಗಿತ್ತು. ನೋಡಿ ಬೇಕಾದರೆ 27 minutes ಆಗೋಗಿತ್ತು. ಅದಕ್ಕೇ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಇದು ಇನ್ನೊಂದು ದಿವಸ ಶೇರ್ ಮಾಡೋಣ ಅಂದ್ಕೊಂಡು ಇದ್ದೀನಿ ಫ್ರೆಂಡ್ಸ್. ಇವಾಗ ಸುಲಭವಾಗಿ ಬ್ಯಾಚುರಲ್ಸ್ಗೆ, ಇಲ್ಲಾಂದರೆ ನೀವೆಲ್ಲಾದರೂ ಔಟ್ಸೈಡ್ ಹೋಗಿ ಬಂದಾಗ ನಿಮಗೆ ಸ್ಟೇನಾದರೆ ಈ ಥರ ಸಾಂಬಾರು ಮಾಡಿಕೊಂಡು ನೀವು ಅನ್ನ ಸಾಂಬಾರಾದರೂ ತಿನ್ಬೋದು. ಆ ಥರ ನಿಮಗೆ ಸಾಂಬಾರು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಬೇಳೆ. ನಾನು ತರಕಾರಿ ಎಲ್ಲ ಹಾಕಲ್ಲ. ಒಬ್ಬರು ತರಕಾರಿ ಮತ್ತು ಬೇಳೆ ಸಾಂಬಾರು ಮೇ ಬಿ ಇದೇ ಥರ ಮಾಡ್ಕೋತಾರೆ. ನಾನು ಜಸ್ಟ್ ತರಕಾರಿ ಇಲ್ಲದೆ ಮನೇಲಿ ಏನೂ ಇಲ್ಲದಾಗ ತೊಗರಿಬೇಳೆ ಒಂದೇ ಹಾಕಿಬಿಟ್ಟು ಮಾಡುವಂತಹ ಸಾಂಬಾರು ಹೇಳ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಚಿಕ್ಕದಾದರೆ 3 ಟೊಮೊಟೊ ತೊಗೊಳ್ಳಿ, ಚಿಕ್ಕ ಈರುಳ್ಳಿ ಆದರೆ 3 ತೊಗೊಳ್ಳಿ, ದಪ್ಪ ಇದ್ದರೆ 2 ತೊಗೊಳ್ಳಿ, ಮೀಡಿಯಮ್ ಸೈಜ್ ಇದ್ರೇನು ಒಂದು ನೋಡ್ಕೊಂಡು ತಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅದು ಹಾಕೋವಾಗ ನೋಡ್ಬಿಟ್ಟು ತೊಗೊಳ್ಳಿ. 1 ಗಡ್ಡೆ ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಹಂಗೆ ನನ್ನ ಮಗಳು ಅಲ್ಲೇನೋ ಮಾಡ್ತಾಯಿದ್ಲು, ಏನೋ ಕೇಳ್ತಾ ಇದ್ಲು. ಅವಳ ಜೊತೆನೂ ಹಂಗೆ ಮಾತಾಡಿಕೊಂಡು ಅಡುಗೆ ಮಾಡೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳಿಗೆ ಏನೇನೋ ಬೇರೆದು ಹೇಳ್ಕೊಡ್ತಾ ಇದ್ದೆ, ಬರಿತಾ ಇದ್ಲು. ಅದಕ್ಕೇ ಹೇಳ್ಕೊಡ್ತಾ 2 ಕೆಲಸ ಒಂದೇ ಸಲ ಮಾಡ್ಕೊಂಡು ಹೋಗ್ತೀನಿ. ಯಾವತ್ತೂ ಇಷ್ಟೇ ಫ್ರೆಂಡ್ಸ್. ಬನ್ನಿ ಇವಾಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ. ಆಮೇಲೆ ಮಾಡಿಕೊಂಡು ರೈಸ್ ಮಾಡ್ಕೊತೀನಿ. ಅಷ್ಟೇ ಇವತ್ತು ಅಡುಗೆ ಮಾಡೋದು. ಅದಕ್ಕೇ ನಾನು ಇವಾಗ ಬೇಗ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ಓದಿಸೋದ್ರಿಂದ ಅದಕ್ಕೆ ಸ್ವಲ್ಪ ಇದು ಟಾಸ್ಕ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಎಲ್ಲ ಸರಿ ಅಂಥೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಒಂದು ಕುಕ್ಕರಲ್ಲಿ ಒಂದು 10ರಿಂದ 15 ನಿಮಿಷ ಬೇಳೆ ನೆನೆಸಿಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕು ಬೇಳೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿದು 3 ಜನದಿಂದ 4 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೆ ನಿಮಗೆ ಅದೇ ಥರ ಕೌಂಟಿಂಗಲ್ಲಿ ಹೇಳ್ತೀನಿ. ಸ್ವಲ್ಪ ಒಂದು 10ರಿಂದ 15 ನಿಮಿಷ ಬೇಳೆ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ನೀರಿಗೆ
ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಯಾಕೆ ಬೇಳೆ ನೆನೆಸ್ಕೊಂಡಿದ್ದೆ ಅಂದರೆ, ಒಬ್ಬೊಬ್ಬರಿಗೆ ಬೇಳೆ ತಿನ್ನೋದ್ರಿಂದ ಪಿತ್ತ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಅದಕ್ಕೇ ಬೇಳೆ ನೆನೆಸ್ಕೊಂಡು ಹಾಕ್ಕೊಳ್ಳಿ, ಏನೂ ಆಗಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಉಪ್ಪು ಹಾಕ್ಕೋಬೇಡಿ ಇವಾಗಲೇ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯೋದಿಲ್ಲ, ಅದಕ್ಕೇ ಉಪ್ಪು ಹಾಕ್ಕೋಬಾರ್ದು ಬೇಳೆಗೆ. ನಾನು ಹಾಕ್ಕೊಳ್ಳಲ್ಲ, ನಿಮ್ಗೆ ಗೊತ್ತಿಲ್ಲ, ನನಗೆ ಏನಾದರೂ ನನ್ನ ತಪ್ಪು ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಇವಾಗ ನಾನಿದು ಒಂದು 3-4 ವಿಷಲ್ ಮಾಡ್ತೀನಿ. ಇವಾಗ ಇದೊಂದು ಕಡೆ ಕುಕ್ಕರ್ ವಿಸಲ್ಗೆ ಇಡ್ತೀನಿ, ಇನ್ನೊಂದು ಕಡೆ ರೈಸ್ಗೂ ಇಟ್ಬಿಡ್ತೀನಿ. ಇವಾಗ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತೀನಿ. ಒಂದು 4-5 ಎಳೆ ಬೆಳ್ಳುಳ್ಳಿ ವಿಷಲ್ಗೆ ಕುಕ್ಕರ್ ಜೊತೆ ಹಾಕಿರ್ತೀನಿ. ಇನ್ನೊಂದು ಕಡೆ ಒಂದು 4-5 ಸುಲಿದಿಡ್ತೀನಿ, ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡು. ಇವಾಗ ಆ ಕಡೆ ರೈಸ್ಗೂ ಇಟ್ಟಿದ್ದೀನಿ, ಈ ಕಡೆ ಇವಾಗ ನಾನು ಪಕೋಡ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕೈಯಿಂದನೇ ಮಾಡ್ಕೋಬೇಕು, ಯಾಕಂದ್ರೆ ಇದು ಚೆನ್ನಾಗಿ ನೀವು ಹೊರ್ಗಡೆಯಿಂದ ಏನಪ್ಪ ಬೇಕ್ರಿದಿಂದ ತರ್ತಿರಲ್ಲ, ಸೇಮ್ ಅದೇ ಥರ ಪಕೋಡ ಆಗುತ್ತೆ. ಅದಕ್ಕೆ ನೀವು ಕೈಯಿಂದ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಗೆ ಕಲಿಸಿ ನೆನೆಸಿಟ್ಬಿಡಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಫಸ್ಟ್ ಸರಿ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇದು ಪಕೋಡ ಫಸ್ಟ್ ಸಲ ಮಾಡಿದ್ದೆ, ಮಾಮೂಲಿ ಬಜ್ಜಿ ಬೋಂಡ ಮಾಡ್ತಿದ್ದೆ, ಇದು ಈರುಳ್ಳಿ ಪಕೋಡ ಫಸ್ಟ್ ಸಲ ಮಾಡಿದ್ದೀನಿ. ನಾನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀನಿ. ಆದ್ರೂ ಚೆನ್ನಾಗಿತ್ತು, ಪಕೋಡ ಎಲ್ಲ ಚೆನ್ನಾಗಿ ಬಂದಿತ್ತು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ಅಷ್ಟು ಇವಾಗಲೇ ಉಪ್ಪು ಹಾಕ್ಕೊಂಬಿಡಿ, ಹಾಕ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಬೇಕಾದರೆ ಒಂದು ತಿಂದ್ಬಿಟ್ಟು ನೋಡಿ, ಆಮೇಲೆ ಬೇಕಾದರೆ ಇದು ಮಾಡ್ಕೋಬೋದು. ಇವಾಗ ಒಂದು ಕಡೆ ರೈಸ್ಗೂ ಇಡ್ತಾಯಿದ್ದೀನಿ, ಒಂದು ಕಡೆ ಇವಾಗ ರೈಸು ಇಟ್ಟಿದ್ದೀನಿ, ಒಂದು ಕಡೆ ಬೇಳೆನೂ ಬೇಯಕ್ಕೆ ವಿಸಲ್ಗೆ ಇಟ್ಟಿದ್ದೀನಿ, ಅದು ಆಗುತ್ತಾ ಇದೆ. ಇವಾಗ ಒಂದು ಸ್ವಲ್ಪ ನೀರು ಕಾಸೋಕ್ಕೆ ಅಂತ ಇಟ್ಟಿದ್ದೀನಿ. ನೀರು ಕುಡಿಯೋಣ ಅಂದ್ಕೊಂಡು ನೀರು ಕಾಸೋಕ್ಕೆ ಇಟ್ಟಿದ್ದೆ, ಅದು ಹಾಕಿಟ್ಟಿದ್ದೆ. ಹಂಗೆ ನನ್ನ ಮಗಳು ಏನೋ ಕೇಳ್ತಾ ಇದ್ಲು ಅಂಥೇಳಿ ಅವಳಿಗೂ ಹೇಳ್ತಾ ಇದ್ದೆ. ನೋಡಿ, ಕಿಚನಲ್ಲೇ ಬುಕ್ ಹಿಡ್ಕೊಂಡು ಬಂದುಬಿಟ್ಲು ಅಷ್ಟೇ. ಅವಳು ಒಂದು ಸಲ ಒಪ್ಪಿಸ್ಬಿಟ್ಟು ಇವಾಗೆಲ್ಲ ಎತ್ತಿಟ್ಬಿಡಬೇಕು, ಅದಕ್ಕೇ ಎಲ್ಲ ಓದಿಸ್ತಾ ಇದ್ದೆ ಹಾಗೇ. ಆಮೇಲೆ ಇವಾಗ ಒಗ್ಗರಣೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ಗೆ ರೈಸು ಆಗಿದೆ. ಇವಾಗ ಎರಡು ಆಫ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್ ಸಾರಿ, ವಿಡಿಯೋ ಕ್ಲಿಪ್ಪಿಂಗ್ಸು ಸಾಂಬಾರು ಒಗ್ಗರಣೆ ಹಾಕಿರೋದು ವಿಡಿಯೋ ಮಾಡ್ಕೊಂಡಿದ್ದೆ, ಅದು ವಿಡಿಯೋನೇ ಆಗಿಲ್ಲ. ಅದಕ್ಕೇ ನಾನು ಹಂಗೇ ಬಾಯಲ್ಲೇ ಹೇಳ್ಬಿಡ್ತೀನಿ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೆ, ಸಾಸಿವೆ, ಕರಿಬೇವು, ಒಂದು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೆ. ಅಷ್ಟೇ ಹಾಕ್ಬಿಟ್ಟು ಆಮೇಲೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆ ಬೆಂದಿರ್ತದಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಚೆನ್ನಾಗಿ ಕುದಿ ಬರುವಾಗ ಒಂದು ಸ್ವಲ್ಪ ಉಪ್ಪು ಬೇಕಾದರೆ ಉಪ್ಪು, ಅರಿಶಿನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಉಪ್ಪು ಹೋಗಬಾರ್ದು, ಹಾಗೆ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಪಕೋಡಾಗೆ ಒಂದು 5-6 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೆ. ಅದರಲ್ಲಿ ಒಂದು 2 ಸ್ಪೂನೇ, ಒಂದು 10 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಚ್ಚ ಖಾರದ ಪುಡಿ, ಆಮೇಲೆ
ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಂಡೆ, ಅಷ್ಟೇ ಹಾಕ್ಕೊಂಡಿರೋದು ನಾನು. ಇದಕ್ಕೆ ನಾನು ಸೋಡಾ ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಉಪ್ಪು ಎಷ್ಟು ಬೇಕು ಅಂದರೆ ನಾನು ಒಂದೇ ಸಲ ಇದಕ್ಕೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಈರುಳ್ಳಿ ಕಟ್ ಮಾಡೋವಾಗ ಹಾಕ್ಕೊಂಡಿದ್ನಲ್ಲ ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ, ಇನ್ನೂ ಉಪ್ಪು ಹಾಕ್ಕೊಂಡಿಲ್ಲ. ನೋಡೋಣ, ಬೇಕಾದರೆ ಹಾಕ್ಕೋತೀನಿ. ಇದಕ್ಕೆ ನಾವು ಉಪ್ಪು ಮತ್ತು ಈರುಳ್ಳಿ ನೀರು ಬಿಟ್ಕೊಂಡಿರ್ತದೆ, ಅದಕ್ಕೆ ನಾವು ಫಸ್ಟೇ ನೀರು ಹಾಕ್ಬಿಟ್ಟು ಕಲಿಸ್ಬಾರ್ದು. ಒಂದು ಸ್ವಲ್ಪ ಹೆಂಗೆ ಅಂದರೆ ಒಂದು 2 ಸ್ಪೂನ್ 1 ಸ್ಪೂನ್ ಹಾಕ್ಕೊಂಡು ನೋಡ್ಕೊಳ್ಳಿ. ಎಷ್ಟು ನಿಮಗೆ ಒಂದು ಸ್ವಲ್ಪ ಗಟ್ಟಿ ಥರನೇ ಇರಬೇಕು, ಯಾಕಂದರೆ ಅದು ಕೋಟಿಂಗ್ಸ್ ಎಲ್ಲ ಈರುಳ್ಳಿಗೆ ಅಂಟ್ಕೊಂಡಿರಬೇಕು, ಆವಾಗಲೇ ಅದು ಪಕೋಡ ಥರ ಆಗುತ್ತೆ. ಈ ಥರ ಇವಾಗ ನೀವು ಚೆನ್ನಾಗಿ ಕೈಯಿಂದ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟು ಎಲ್ಲ ಯಾವ ಥರ ಅಂದರೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಹಂಗೆ ಬೀಳ್ತಾ ಇರಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಆ ಥರ ಎಲ್ಲ ಕೆಳಗಡೆ ಬೀಳ್ತಾ ಇರಬೇಕು, ಆವಾಗಲೇ ಅದು ಚೆನ್ನಾಗಿ ಬರುತ್ತೆ. ನೀವು ಗಟ್ಟಿ ಗಟ್ಟಿ ಹಾಕಬಾರ್ದು ಎಣ್ಣೆಗೆ, ಸಿಂಗಲ್ ಸಿಂಗಲ್ ಪೀಸಾಗಿ ಪುಡಿ ಪುಡಿಯಾಗಿ ಹಾಕಿ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಯಾವ ಥರ ನಿಮಗೆ ಯಾವ ಥರ ಆಗುತ್ತೆ ಆ ಥರ ನೋಡಿಕೊಂಡೇ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಇರುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ಇಷ್ಟು ಹಿಂಗಿದ್ರೆ ಸಾಕು. ನಾನು ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನೋಡಿ, ಕೈಗೆ ಹಿಂಗೆ ಒಂದು ಸ್ವಲ್ಪ ಅಂಟಬೇಕು. ಮಾಮೂಲಿ ಬಜ್ಜಿ ಥರ ಮಾಡಬಾರ್ದು. ನೋಡಿ ಸಾಂಬಾರೆಲ್ಲ ರೆಡಿ ಆಗಿದೆ ಇವಾಗ. ಅದಕ್ಕೇ ಇವಾಗ ಬಜ್ಜಿನೂ ಮಾಡಿಬಿಡ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಕಾಯಕ್ಕಿಟ್ಟಿದ್ದೀನಿ. ನಾನು ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿರೋದು, ಯಾಕಂದರೆ ನಾನು ಕರೆದಿರೋ ಎಣ್ಣೆ ಮತ್ತು ಏನಕ್ಕೂ ಯೂಸ್ ಮಾಡೋದಿಲ್ಲ. ಅದಕ್ಕೇ ಚೆನ್ನಾಗಿ ಎಣ್ಣೆ ಕಾಸ್ಕೊಂಡು ಹಾಕೋವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡ್ತೀನಿ ಸ್ಟವ್ವು. ಆಮೇಲೆ ಏನು ಮಾಡ್ತೀನಿ, ಫುಲ್ಲು ಸ್ಲಿಮ್ ಆಗಿ ಇಟ್ಬಿಟ್ಟು ಕರಿತೀನಿ. ನೀವು ಯಾವಾಗ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕರಿತೀರೋ ಅವಾಗ ಮೇಲೆಲ್ಲ ಕಲರ್ ಬಂದುಬಿಡ್ತದೆ, ಒಳಗಡೆ ಬೆಂದಿರೋದಿಲ್ಲ. ಬೇಗ ಬೆಂದ್ಬಿಡ್ತದೆ, ಈರುಳ್ಳಿ ಅಲ್ವಾ ಬೇಗ ಬೆಂದಿರ್ತದೆ. ಆದ್ರೂ ಲೋ ಇದರಲ್ಲಿ ಇಟ್ಬಿಟ್ಟು ಬೇಯಿಸಿದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರ್ತದೆ. ಆಮೇಲೆ ಒಂಥರ ಕ್ರಿಸ್ಪಿನೆಸ್ಸು ಆಗುತ್ತೆ ಫ್ರೆಂಡ್ಸ್. ನಾನೆಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕರೆದಿರೋದು. ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ಯಾವ ಥರ ಬಂತು ಅಂತೇಳಿ. ಈ ಥರ ಸಿಂಗಲ್ ಆಗಿ ಹಾಕ್ಕೊಳ್ಳಿ. ನಾನು ಇದು ಸಾಂಬಾರು ಮಾಡಿ, ರೈಸ್ ಮಾಡಿ, ಆಮೇಲೆ ಬಜ್ಜಿಗೆಲ್ಲ ಕರೆದು, ಆಮೇಲೆ ಸ್ವಲ್ಪ ಬಜ್ಜಿಗೆಲ್ಲ ಕರೆದ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆಯೋ ಅಷ್ಟೊತ್ತಿಗೆ 9 o'clock ಆಗೋಗಿತ್ತು ಫ್ರೆಂಡ್ಸ್. ಆಮೇಲೆ ನಮ್ಮ ಹಸ್ಬೆಂಡು ಬಂದರು, ಅವ್ರಿಗೂ ಕೊಟ್ಟೆ ತಿನ್ನೋಕ್ಕೆ. ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರು. ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂಥೇಳಿ. ವೆರಿ ಸಿಂಪಲ್ ಆಗಿರುವ ನಾನು ನಿಮಗೆ ಸಾಂಬಾರು ಹೇಳಿದ್ದೀನಿ, ನೆಂಚ್ಕೊಳ್ಳೋಕ್ಕೆ ಪಕೋಡನೂ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ನಾವು ಔಟ್ಸೈಡಿಂದ ತಂದು ಮಾಡಿದ್ರೆ ಅವರು ಯಾವ ಎಣ್ಣೆದಿಂದ ಕರೆದಿರ್ತಾರೋ, ಅದಕ್ಕೇ ನಾವು ಆದಷ್ಟು ಮನೇಲೇ ಮಾಡ್ಕೊಂಡು ತಿನ್ನಬೇಕು. ನಾನೇನು ಹೊರಗಡೆದೇನು ತಿನ್ನೋದಿಲ್ಲ ಅನ್ನೋಂಗಿಲ್ಲ, ನಾನು ತಿಂತೀನಿ ಯಾವತ್ತಾದರೂ. ನಾನು ಆಲ್ಮೋಸ್ಟ್ ಮನೆಯಲ್ಲೇ ಮಾಡೋದು. ಯಾವತ್ತಾದರೂ ನನಗೆ ತಿನ್ನಬೇಕು ಅನಿಸಿದ್ರೆ ಮಾತ್ರ, ಮಾಡೋಕ್ಕಾಗಲ್ಲ ಅಂದರೆ ಅವತ್ತು ಮಾತ್ರ ತಗೊಂಬಂದು ಯಾವತ್ತು ಅಪರೂಪಕ್ಕೆ ಮಾಡೇ ತಿಂತೀನಿ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಮಾಡ್ತೀನಿ, ಎಲ್ಲನೂ ಬರ್ತದೆ. ಆದರೂ ಒಂದೊಂದೇ ಟ್ರೈ ಮಾಡ್ತೀನಿ, ಆದರೆ ಸಕ್ಸಸ್ ಆಗೇ ಆಗುತ್ತೆ. ಯಾವುದು ಫೇಲು ಅಂತ ಆಗಿಲ್ಲ. ಇಷ್ಟು ವರ್ಷ ಮಾಡಿದ್ದೀನಿ, ಯಾವುದು ಫೇಲು ಅಂತ ಆಗಿಲ್ಲ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಹಂಗಂತೇಳಿ ನಾನೇ ಎಲ್ಲ ಪರ್ಫೆಕ್ಟಾಗಿ ಏನು ಕಲ್ತಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ನಾನು ಇನ್ನೂ ಜೀವನದಲ್ಲಿ ಎಲ್ಲ ಕಲಿಬೇಕು. ನನ್ನ ವಯಸ್ಸಿಗೆ ನಾನು ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ತುಂಬ ಕಲಿಬೇಕು. ಇನ್ನು ಕಾಲು ಭಾಗನೂ ಕಲ್ತಿಲ್ಲ. ಕಲ್ತಿರೋದ್ರಲ್ಲೇ ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೋಬಹುದು. ಇನ್ನು ಅರ್ಥ ಮಾಡ್ಕೋತೀನಿ, ಇನ್ನು ಕಲಿತೀನಿ ಫ್ರೆಂಡ್ಸ್. ಇವಾಗ ಅಡುಗೆ ಎಲ್ಲ ಆಯಿತು. ನಮ್ಮ ಹಸ್ಬೆಂಡು ಬಂದರು, ಅವರು ಮಾತಾಡ್ತಾಯಿದ್ಲು. ನನ್ನ ಮಗಳ ಜೊತೆನೂ ಮಾತಾಡ್ತಾಯಿದ್ದೆ. ಇಬ್ಬರ ಜೊತೆನೂ ಮಾತಾಡೋದ್ರಿಂದ ವಾಯ್ಸ್ ಓವರ್ ಕೊಡೋಂಗೆ ಆಗೈತೆ. ಇವಾಗ ಬಜ್ಜಿ ಎಲ್ಲ ಕರೆದಾಯಿತು ಫ್ರೆಂಡ್ಸ್. ನೋಡಿ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿತ್ತು.
ಫ್ರೆಂಡ್ಸ್, ನೀವು ಖಂಡಿತನೂ ನಾನು ಮಾಡಿರುವಂಥ ಸಾಂಬಾರು ಪಕೋಡ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ಟ್ರೈ ಮಾಡಿ ನೋಡಿಬಿಟ್ಟು ಬಂದು ಕಮೆಂಟ್ ಮಾಡಿ. ನೀವು ಈ ಥರ ಸಾಂಬಾರು ಮಾಡ್ತೀರಾ, ನೀವು ಈ ಥರ ಪಕೋಡ ಮಾಡ್ತೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಜಸ್ಟ್ ಇವಾಗ ಕಾಫಿ ಎಲ್ಲ ಕುಡಿದೆ, ನನ್ನ ಮಗಳು ಹಾಲೆಲ್ಲ ಕುಡ್ದಾಯಿತು. ಇವಾಗ ಸಿಂಕಲ್ಲೆಲ್ಲ ಪಾತ್ರೆ ಹಾಕಿದ್ದೀನಲ್ವಾ, ಅದೆಲ್ಲ ವಾಶ್ ಮಾಡಬೇಕು. ಇವತ್ತು ರಾತ್ರಿಗೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ತುಂಬ ಸಿಂಪಲಾಗಿ ಮಾಡ್ಕೊತೀನಿ, ಚೆನ್ನಾಗಿ ರುಚಿ ಇರುತ್ತೆ, ಆ ಥರ ಮಾಡ್ಕೊತೀನಿ. ಯಾವುದಾದ್ರೂ ಒಂದು ದಿವಸ ಬ್ಲಾಗಲ್ಲಿ ನಿಮ್ಗೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವತ್ತಾದರೂ ಮಾಡ್ತೀನಲ್ಲ ಅವಾಗ. ಇವತ್ತು ತುಂಬ ಲೆಂತಿಯಾಗಿ ವಿಡಿಯೋ ಆಗಿದೆ, ಅದೇ ಕಟ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಅದಕ್ಕೇ ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆನೇ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.